ತಾರತಮ್ಯ ಅಂದರೆ ಏನು ಹೇಳ್ಬೋದು ನಾವು, ಒಬ್ರಿಗೊಂದು ಇನ್ನೊಬ್ರಿಗೊಂದು ಅಂತ ಮಾಡ್ತೀವಲ್ಲ, ಅಂದರೆ ಏನಂತ ಹೇಳ್ಬೋದು, ಕೀಳಾಗಿ ಕಾಣುವುದು ಅಂತ ನೋಡ್ತೀವಲ್ಲ, ಹಾಗೆ ಆ ಥರ. ಇನ್ನು ತಾರತಮ್ಯ ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ತಾರತಮ್ಯ ಮಾಡಬಹುದು. ಅದು ಏನಂತ ನೋಡೋಣ ಇಲ್ಲ. ಭಾರತೀಯ ಸಮಾಜಕ್ಕೆ ಲಿಂಗ, ಜಾತಿ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಪ್ರಬಲವಾಗಿ ಸವಾಲಾಗಿ ಪರಿಣಮಿಸಿವೆ. ನಮ್ಮ ಭಾರತೀಯ ಸಮಾಜದಲ್ಲಿ ನೋಡ್ಬೋದು, ನಮ್ಮ ಭಾರತ ದೇಶದಲ್ಲಿ ಏನು ತುಂಬ ಜಾತಿಗಳಿವೆ, ತುಂಬ ಧರ್ಮಗಳಿವೆ, ಮತ್ತು ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಕ್ಕಂತಹ ಜನರಿದ್ದಾರೆ. ಮತ್ತು ಹೀಗೆ ಮತ್ತು ಪ್ರದೇಶದ ಬಗ್ಗೆ ಹೆಮ್ಮೆ ಇರುವಂತಹ ಜನರು ಕೂಡ ಇದ್ದಾರೆ. ಈ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಏನಾಗುತ್ತೆ ಅಂದರೆ, ಇಲ್ಲಿ ಲಿಂಗ ತಾರತಮ್ಯನೂ ಕೂಡ ಇದೆ. ಅಂದರೆ ಗಂಡು ಹೆಣ್ಣು ಹೀಗೆ ಈ ಥರನೂ, ಗಂಡು ತಾನೇ ಹೆಚ್ಚು ಅಂತ ಹೇಳೋದು, ಹೆಣ್ಣು ತಾನೇ ಹೆಚ್ಚು, ಹೀಗೆ ಏನು ಅಸಮಾನತೆ ಅನ್ನೋದು ನಾವು ನೋಡ್ಬೋದು ಲಿಂಗದಲ್ಲಿಯೂ ಕೂಡ. ಮತ್ತು ಜಾತಿಯಲ್ಲಿ ಅಂಕೂ ಅದು ಮೊದಲಿನಿಂದನೇ ಇದೆ. ಸೊ ಈ ಜಾತಿಯಲ್ಲಿ ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಕೀಳು, ಈ ಥರನೂ ಕೂಡ ಏನು ತಾರತಮ್ಯ ಮಾಡ್ತಾನೆ ಬಂದಿದ್ದಾರೆ. ಅದಷ್ಟೇ ಅಲ್ಲದೆ ಪ್ರಾದೇಶಿಕ ಅಸಮಾನತೆಗಳು ಕೂಡ ಏನು ತುಂಬ ಈ ಭಾರತದಲ್ಲಿ ಹೆಚ್ಚಿದೆ. ಅಂದರೆ ನಮ್ಮ ಪ್ರದೇಶ ಹೆಚ್ಚು, ನಿಮ್ಮದು ಹಂಗೆ ಕಡಿಮೆ, ಆ ಥರ ಎಲ್ಲ ಅದು ಮೊದಲಿಂದನೂ ಕೂಡ ಏನು ತುಂಬ ಹೆಚ್ಚಿದೆ, ಮತ್ತು ಅವು ಏನು ಸವಾಲಾಗಿ ನಮಗೆ ಕಾಣ್ತವೆ ಅಂತ ಈ ತಾರತಮ್ಯ ಅನ್ನೋದು. ಭಾರತೀಯ ಸಾಂಪ್ರದಾಯಿಕ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದ ಪುರುಷ ಪ್ರಧಾನ ಸಮಾಜ ರಚನೆಯನ್ನು ಹೊಂದಿದ್ದು, ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಸಬಲೀಕರಣದಲ್ಲಿ ಭಿನ್ನತೆಗಳಿವೆ. ನೀವು ನೋಡಬಹುದು ನಮ್ಮ ಭಾರತೀಯ ಸಮಾಜ ಹೆಂಗಿದೆ, ಸಾಂಪ್ರದಾಯಿಕ ಸಮಾಜ ಅಂದರೆ ಇಲ್ಲಿ ಪುರುಷ ಪ್ರಧಾನವಾದಂತಹ ಸಮಾಜ ಇದು. ಅಂದರೆ ಇಲ್ಲಿ ನಾವು ಮೊದಲಿಂದನೂ ನೋಡಿದ್ವಿ, ಏನು ಗಂಡು ಮಕ್ಕಳಿಗೆ ಏನು ಇಲ್ಲಿ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು ಮೊದಲೆಲ್ಲ. ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಈಕ್ವಲ್ ಅಂತಲೇ ಹೇಳ್ತಾರೆ, ಇಬ್ಬರು ಕೂಡ ಸಮಾನರು ಅಂತ ಹೇಳ್ತಾರೆ. ಅಂದರೂ ಕೂಡ ನಾವು ಒಂದೊಂದು ಕಡೆ ಏನು ಆ ಲಿಂಗ ಅಸಮಾನತೆಯನ್ನು ಈಗಲೂ ಕೂಡ ನಾವು ಕಾಣಬಹುದು. ಅಂದರೆ ಇವಾಗ ಹೆಣ್ಮಕ್ಳಿಗೆ ಬೇಗನೆ ಮದುವೆ ಮಾಡಿಕೊಡ್ಬೋದು, ಅಥವಾ ಏನು ಗಂಡು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸುವುದು, ಅದೇ ಹೆಣ್ಣು ಮಕ್ಕಳಿಗೆ ಅವರು ಆ ಶಿಕ್ಷಣವನ್ನು ಕೊಡಿಸುವಂತಹದಿಲ್ಲ. ಮತ್ತು ಅವರಿಗೆ ಗಂಡು ಮಕ್ಕಳಿಗೆ ಹೆಚ್ಚು ಪ್ರೀತಿಯನ್ನು ತೋರಿಸೋದು, ಆದರೆ ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರೀತಿಯನ್ನು ತೋರಿಸುವುದಿಲ್ಲ. ಸೊ ಈ ಲಿಂಗ ಅಸಮಾನತೆಯಲ್ಲಿ ಏನಾಗುತ್ತೆ ಅಂದರೆ, ಸಾಮಾಜಿಕವಾಗಿ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ, ಅಥವಾ ರಾಜಕೀಯ ಸಬಲೀಕರಣದಲ್ಲಿ. ಅಂದರೆ ಇವಾಗ ಎಲೆಕ್ಷನ್ಗೆ ನಿಂದಿರುವಾಗೂ ಕೂಡ ಹಳೆ ಕಾಲದಲ್ಲಿ ಎಲ್ಲ ಏನು ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರೋತ್ಸಾಹನ ಕೊಡ್ತಿಲ್ಲ. ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆಗಷ್ಟೇ ಆವಾಗ ಸೀಮಿತ ಆಗಿದ್ದರು. ಸೊ ಹೀಗೆ ತುಂಬ ಏನು ಈ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯ ವಿಷಯಗಳಲ್ಲಿಯೂ ಕೂಡ ಅಲ್ಲಿ ತುಂಬ ಭಿನ್ನತೆಗಳು ಇದ್ವು ಈ ಪುರುಷ ಮತ್ತು ಮಹಿಳೆಯರ ನಡುವೆ ಅಂತ ಹೇಳ್ತೇವೆ. ಭಾರತ ಸರ್ಕಾರ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಉದ್ದೇಶದಿಂದ ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲಾಗಿದೆ. ಈ ಲಿಂಗ ತಾರತಮ್ಯವನ್ನು ನಾವು ದೂರ ಮಾಡಬೇಕು, ಇದನ್ನು ಹೋಗಿಸ್ಬೇಕು ಅಂತ ಹೇಳಿ ಸರ್ಕಾರ ಏನು ಮಾಡಿದೆ, ಮಹಿಳೆಯರನ್ನು ಏನು ಕೀಳಾಗಿ ಕಾಣ್ತಿದ್ರೋ ಅವರಿಗಂತಾನೆ ಹೇಳಿ ಶಿಕ್ಷಣದ ಅವಕಾಶವನ್ನು ಮತ್ತು ಉದ್ಯೋಗಗಳಲ್ಲಿಯೂ ಕೂಡ ಅವರಿಗೆ ಮೀಸಲಾತಿಯನ್ನು ಸರ್ಕಾರ ಇಡುತ್ತೆ. ಹಾಗೂ ರಾಜಕೀಯವಾಗಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧಿತ್ವದಲ್ಲಿ 1/3ಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳ ಮೀಸಲಾತಿಯನ್ನು ನೀಡಲಾಗಿದೆ. ಮತ್ತು ಅದಷ್ಟೇ ಅಲ್ಲದೆ ಈಗ ಸ್ಥಳೀಯ ಸಂಸ್ಥೆಗಳ ಒಂದಿಷ್ಟು ಪ್ರತಿನಿಧಿ ಅಂತ ಏನು ಅವ್ರು ಆಗಬೇಕಾಗಿರುತ್ತಲ್ಲ, ಅಂತಹದಲ್ಲಿ 1/3 ಅಂದರೆ ಒಂದು 33% ನಾವು ತಗೊಂಡ್ರೆ ಇವಾಗ 33% ಏನಾಗುತ್ತೆ ಅವ್ರಿಗೆ ಮೀಸಲಾತಿಯನ್ನು ಅಲ್ಲಿ ಇರ್ತೆ. ಅಂದರೆ ಮಿನಿಮಮ್ 33% ಅಷ್ಟು ಮೀಸಲಾತಿ ಅವ್ರಿಗೆ ಅಲ್ಲಿ ಇಡ್ತಾರೆ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಮೀಸಲಿಟ್ಟಿರುವ ಮತ್ತು ಮೀಸಲಿರದ ಒಟ್ಟು ಸ್ಥಾನಗಳಲ್ಲಿ 50%ಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳನ್ನು ಮೀಸಲು ಇಡಲಾಗಿದೆ. ಇನ್ನು ಅದಷ್ಟೇ ಅಲ್ಲದೆ ಈ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು SCಗಾಗಿರ್ಬೋದು, ಅಥವಾ ST, ಪರಿಶಿಷ್ಟ ಜಾತಿ ಅಂದರೆ SC ಅಂತ ಹೇಳ್ತೇವೆ, ಪರಿಶಿಷ್ಟ ವರ್ಗ ಅಥವಾ ಪರಿಶಿಷ್ಟ ಪಂಗಡ ಅಂತ ಅಂದರೆ ST ಅಂತ ಹೇಳ್ತೇವೆ. ಹಾಗೂ ಹಿಂದುಳಿದ ವರ್ಗಗಳಲ್ಲಿ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಹೇಳ್ತೇವಲ್ಲ ಅವ್ರಿಗೆಲ್ಲರೂ ಕೂಡ ಮೀಸಲಿಟ್ಟಿರಬಹುದು, ಅಥವಾ ಮೀಸಲು ಇರದೇ ಅಂತಹ ಒಂದಿಷ್ಟು ಸ್ಥಾನಗಳು, ಇಷ್ಟು ಸ್ಥಾನಗಳಂತ ಏನಿರ್ತಾವಲ್ಲ ಅವರಿಗಂತಾನೆ ಅಲ್ಲಿ ಏನು ಮಾಡ್ತಾರೆ, ಕನಿಷ್ಠ ಮಿನಿಮಮ್ ಏನು 50%ನಷ್ಟು ಏನು ಸ್ಥಾನಗಳನ್ನು ಮಹಿಳೆಯರಿಗೆ ಕೂಡ ಏನಿಲ್ಲಿ ಮೀಸಲು ಇಡಲಾಗಿದೆ ಅಂತ ನಾವು ಹೇಳ್ಬೋದು. ಈ ಮೂಲಕ ಪುರುಷ ಮತ್ತು ಮಹಿಳೆಯರ ನಡುವಿನ ಅಸಮಾನತೆಯ ಅಂತರವನ್ನು ಕಡಿಮೆಗೊಳಿಸುವ ಪ್ರಯತ್ನ ಕೈಗೊಳ್ಳಲಾಗಿದೆ. ಈ ತರಹದ ಒಂದಿಷ್ಟು ಬದಲಾವಣೆಗಳ ಮೂಲಕ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಸಮಾನರು ಮತ್ತು ಅವರ ಇಬ್ಬರ ನಡುವೆ ಯಾವುದೇ ಅಸಮಾನತೆ ಇರಬಾರ್ದು ಅಂತ ಹೇಳಿ ಅವರು ಈ ಅಂತರವನ್ನು ಕಡಿಮೆಗೊಳಿಸಲಿಕ್ಕೆ ಇದೊಂದು ಪ್ರಯತ್ನ ಅಂತ ಹೇಳ್ತೇವೆ. ಲಿಂಗ ತಾರತಮ್ಯದ ರೀತಿಯಲ್ಲಿಯೇ ಜಾತಿ ಆಧಾರಿತ ತಾರತಮ್ಯ
ಭಾರತೀಯ ಪುರಾತನ ಸಮಾಜ ರಚನೆಯಿಂದ ಒಂದು ಬಳುವಳಿಯಾಗಿದೆ. ಇನ್ನು ನಮ್ಮ ಭಾರತೀಯದಲ್ಲಿ ಪುರಾತನವಾಗಿಯೂ ಕೂಡ ಒಂದು ಸಮಾಜ ಏನು ರಚನೆಯಾಗಿತ್ತೋ ಆ ಪುರಾತನ ಸಮಾಜ ರಚನೆಯಲ್ಲಿ ಈ ಜಾತಿ ತಾರತಮ್ಯ ಈ ಜಾತಿ ಅನ್ನೋದು ಏನು ಬಂತು, ಇದು ಅವರ ಕೊಡುಗೆ ಅಂತ ನಾವು ಹೇಳ್ಬೋದು. ಇದು ಕೊಡುಗೆ ಅನ್ನೋದಕ್ಕಿಂತ ಈ ಜಾತಿ ಅನ್ನೋದು ತುಂಬ ಕೆಟ್ಟ ಪರಿಣಾಮವಾಗಿ ಬೀರಿತ್ತು ಅಂತ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡುವ ಮೂಲಕ ಜಾತಿ ಆಧಾರಿತ ತಾರತಮ್ಯವನ್ನು ಗಣನೀಯವಾಗಿ ತಗ್ಗಿಸಲು ಪೂರಕವಾದ ಕ್ರಮಗಳನ್ನು ಅಳವಡಿಸಲಾಗಿದೆ. ನೀವು ಅವಾಗೆಲ್ಲ ನೋಡಬಹುದು, ಜಾತಿ ಭೇದ ಎಲ್ಲ ಹೆಂಗಿತ್ತು ಆಗಿನ ಕಾಲದಲ್ಲಿ. ನೀವು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸೀರಿಯಲ್ ಬರ್ತಾ ಇದೆ, ಅದನ್ನು ಕೂಡ ನೀವು ನೋಡಿದರೆ ಗೊತ್ತಾಗ್ಬೋದಿತ್ತು. ಅವಾಗ ಆ ಹರಿಜನರು ಅಂತ ಏನು ಹೇಳ್ತೀವೋ ಅವ್ರ ಮೇಲೆ ಎಷ್ಟೆಲ್ಲ ಶೋಷಣೆ ಮಾಡ್ತಿದ್ರು ಉತ್ತಮ ವರ್ಗದ ಜನರು ಅನಿಸ್ಕೊಂಡಿದ್ದವರು. ಸೊ ಅದನ್ನೆಲ್ಲ ಕೂಡ ನೀವು ನೋಡ್ಬೋದು. ಹೀಗೆ ಇದನ್ನ ಎಲ್ಲ ದೂರ ಮಾಡಲಿಕ್ಕೆ, ಈ ಜಾತಿ ಭೇದವನ್ನು ದೂರ ಮಾಡಲಿಕ್ಕೆ ಅಂತಾನೆ ಹೇಳಿ ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಏನು ಮಾಡ್ತಾರೆ, ಮೂಲಭೂತ ಹಕ್ಕುಗಳು ಏನಿದಾವಲ್ಲ, ಮೂಲಭೂತ ಹಕ್ಕುಗಳ ಒಂದು ಪಟ್ಟಿಯಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳ ಏನಿದೆಯಲ್ಲ ಆ ಹಕ್ಕನ್ನು ಅವರು ನೀಡುವುದರ ಮೂಲಕ ಈ ಜಾತಿ ಆಧಾರಿತವಾದಂತಹ ತಾರತಮ್ಯನ ಅವರು ತಗ್ಗಿಸ್ತಾರೆ. ಅಂದರೆ ಯಾವುದೇ ಜಾತಿ ಮತ ಧರ್ಮ ಏನೂ ಇಲ್ಲ, ಎಲ್ಲರೂ ಕೂಡ ಸಮಾನರು ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕಿದೆ ಅಂತ ಹೇಳಿ ಈ ಹಕ್ಕುಗಳ ಮೂಲಕ ಅವರು ಹೇಳ್ತಾರೆ. ಮತ್ತು ಇದರಿಂದ ಈ ಸ್ವಲ್ಪ ಜಾತಿ ತಾರತಮ್ಯವನ್ನು ಏನವರು ಒಂದಿಷ್ಟು ಕಡಿಮೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ವಾಸ್ತವವಾಗಿ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಆಚರಣೆ ನಿರಂತರವಾಗಿ ಮುಂದುವರೆದಿದ್ದು, ಈ ವ್ಯವಸ್ಥೆಯ ನಿರ್ಮೂಲನೆ ಕೇವಲ ಕಾನೂನಿನಿಂದ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಪೂರಕವಾಗಿ ಸಮಾಜದಲ್ಲಿ ಮುಕ್ತ ಮನಸ್ಸಿನಿಂದ ಕೂಡಿದ ಸಮಾಜ ನಿರ್ಮಾಣ ಮಾಡುವ ಇಚ್ಛೆಯನ್ನು ನಾಗರಿಕ ಸಮಾಜ ಅಳವಡಿಸಿಕೊಂಡಾಗ ಮಾತ್ರ ಜಾತಿ ವ್ಯವಸ್ಥೆ ನಿರ್ಮೂಲನೆ ಸಾಧ್ಯ. ಹೀಗೆ ನಾವು ಸಂವಿಧಾನದಲ್ಲಿ ಇಷ್ಟೆಲ್ಲ ಕಾನೂನುಗಳು ಇದ್ರೂ ಕೂಡ ಕೇವಲ ಕಾನೂನಿಂದ ಮಾತ್ರ ಈ ಜಾತಿ ತಾರತಮ್ಯವನ್ನು ನಾವು ಹೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾರ್ವಜನಿಕ ಸಹಕಾರರು ಕೂಡ ಬೇಕು. ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ, ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮ ಮನೆಯಲ್ಲೂ ಕೂಡ ಅಥವಾ ನೀವು ಕೂಡ ಯಾರಾದರೂ ಈ ಜಾತಿ ಭೇದವನ್ನು ಮಾಡ್ತಾ ಇದ್ರೆ, ಅಂದರೆ ನಮ್ಮ ಜಾತಿ ಹೆಚ್ಚು ನಿಮ್ಮ ಜಾತಿ ಕಡಿಮೆ ಅಂತ ಹಿಂಗೇನಾದರೂ ಮಾಡ್ತಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಡ್ತಿದ್ರೆ ನೀವು ದಯವಿಟ್ಟು ಅವರಿಗೆ ಎಲ್ಲರಿಗೂ ಕೂಡ ತಿಳಿಸಿ ಹೇಳಿ. ಯಾಕೆಂದರೆ ಎಲ್ಲರೂ ಕೂಡ ಸಮಾನರು, ಯಾವುದೇ ಜಾತಿ ಕೂಡ ದೊಡ್ಡದಲ್ಲ, ಯಾವುದೇ ಜಾತಿನೂ ಸಣ್ಣದಲ್ಲ. ಇದೆಲ್ಲ ಮನುಷ್ಯ ಮಾಡಿಕೊಂಡದಂತಹದ್ದು. ಅವನು ಯಾವ ಉದ್ಯೋಗವನ್ನು ಮಾಡ್ತಿದ್ನೋ ಆ ಉದ್ಯೋಗದ ಮೇಲೆ ಇದು ನಿನ್ನ ಕೆಲಸ, ಅದಕ್ಕೋಸ್ಕರ ನಿನಗೆ ಈ ಜಾತಿ ಅಂತ ಹೇಳಿ ಅವರನ್ನ ಹೆಸರಿಡ್ತಾರೆ. ಮತ್ತೆ ಇದಕ್ಕೋಸ್ಕರ ಈ ಎಲ್ಲ ಜಾತಿಗಳನ್ನ ಮನುಷ್ಯ ರಚನೆ ಮಾಡಿಕೊಂಡದ್ದು. ಮತ್ತು ಯಾರು ಮೇಲಲ್ಲ ಯಾರು ಕೀಳಲ್ಲ, ಇರುವುದು ಒಂದೇ ಜಾತಿ, ಅದು ಮಾನವ ಜಾತಿ ಅಂತ ತಿಳಿಸಿ ಹೇಳಿ ಅಂತ ಹೇಳುದು. ಲಿಂಗ ಅಸಮಾನತೆ ಹಾಗೂ ಜಾತಿ ಅಸಮಾನತೆಗಳ ರೀತಿಯಲ್ಲಿಯೇ ಪ್ರಾದೇಶಿಕ ಅಸಮತೋಲನ ಭಾರತೀಯ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಅಂದರೆ ಈ ಲಿಂಗ ಅಸಮಾನತೆ ನೋಡಬಹುದು ನೀವು, ಮತ್ತು ಜಾತಿ ಅಸಮಾನತೆಗಳ ರೀತಿಯಲ್ಲಿನೇ ಪ್ರಾದೇಶಿಕ ಅಸಮತೋಲನ ಅಂತಲೂ ಕೂಡ ಇದೆ. ಅದು ಕೂಡ ಒಂದು ಭಾರತೀಯ ಸಮಾಜಕ್ಕೆ ಒಂದು ಸವಾಲು ಅಂತ ಹೇಳ್ತೇವೆ ನಾವು. ಅಭಿವೃದ್ಧಿಯ ಹೆಸರಿನಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳು ಸ್ವಾಭಾವಿಕವಾಗಿಯೇ ಮುಂದುವರೆದಿದ್ದರೆ ಕೆಲವು ಪ್ರದೇಶಗಳು ಹಿಂದುಳಿದಿವೆ. ಅಂದರೆ ಇವಾಗ ಅಭಿವೃದ್ಧಿಯ ಹೆಸರಿನಲ್ಲಿ ಭಾರತದ ಒಂದಿಷ್ಟು ಪ್ರದೇಶಗಳು ಅವು ಯಾವಾಗ್ಲೂ ಕೂಡ ಮುಂದುವರಿತಾನೆ ಇದೆ. ಆದರೆ ಒಂದಿಷ್ಟು ಪ್ರದೇಶಗಳು ಅವು ಮುಂದುವರಿತಾ ಇಲ್ಲ. ಅಂದರೆ ಇವಾಗ ನೀವು ನೋಡ್ಬೋದು, ತುಂಬ ಇವಾಗ ಸಿಟೀಸ್ ಏನು ಹೇಳ್ತೀವಲ್ಲ, ಇವಾಗ ನಾವು ಬೆಂಗಳೂರು ಆಗಿರ್ಬೋದು, ಮುಂಬೈ ಅಂತ, ಕಲ್ಕತ್ತಾ, ಚೆನ್ನೈ, ಡೆಲ್ಲಿ, ಅವೆಲ್ಲ ಯಾವಾಗ್ಲೂ ಕೂಡ ಅವು ಅಭಿವೃದ್ಧಿ ಅಂತ ಹೆಸರಿನಲ್ಲಿ ಅವನ್ನ ಯಾವಾಗಲೂ ಏನಾದರೂ ಒಂದು ಕಟ್ಟುತ್ತಾ ಇರ್ತಾರೆ. ಮತ್ತು ಹೀಗೆ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಆ ಸಿಟಿಗಳು, ಆ ನಗರಗಳು ಅವು ಯಾವಾಗಲೂ ಬೆಳಿತಾನೆ ಇವೆ. ಆದರೆ ಅದೇ ನಾವು ಹಳ್ಳಿ ಹತ್ರ ಬಂದಾಗ ಅಲ್ಲಿ ಯಾವುದೇ ತರಹದಂತಹ ಒಂದಿಷ್ಟು ಬೆಳವಣಿಗೆಗಳು ಇಲ್ಲ. ಮತ್ತು ಒಂದಿಷ್ಟು ಜಿಲ್ಲೆಗಳು ಅಂತ ಬಂದಾಗ ಅಲ್ಲಿ ಯಾವುದೇ ತರಹದಂತಹ ಬೆಳವಣಿಗೆಗಳು ನೋಡಿರೋಂಗಿಲ್ಲ. ಹೀಗೆ ಇದೇನಾಗುತ್ತೆ, ಇದು ಪ್ರಾದೇಶಿಕವಾಗಿ ಅಸಮತೋಲನವನ್ನು ಇಲ್ಲಿ ಸೃಷ್ಟಿ ಮಾಡುತ್ತೆ. ಈ ರೀತಿಯ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಭಾರತ ಸಂವಿಧಾನದ 371ನೇ ವಿಧಿಗೆ ಎಯಿಂದ ಜೆವರೆಗೆ ತಿದ್ದುಪಡಿಗಳ ಮೂಲಕ
ಸೇರ್ಪಡೆ ಮಾಡಲಾಗಿದೆ. ಹೀಗೆ ಈ ಪ್ರಾದೇಶಿಕ ಅಸಮತೋಲನವನ್ನು ದೂರ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತ ಸಂವಿಧಾನದ 371ನೇ ವಿಧಿ ಅಂತ ಏನಿದೆಯಲ್ಲ, ಆ ವಿಧಿಯಲ್ಲಿ ತಿದ್ದುಪಡಿಗಳನ್ನು ಮಾಡ್ತಾರೆ. ಅಂದರೆ ಎ ಇಂದ ಜೇತನ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡುವ ಮೂಲಕ ಏನಾಗುತ್ತೆ, ಈ ಪ್ರಾದೇಶಿಕ ಅಸಮತೋಲನವನ್ನು ಹೋಗಿಸ್ಬೇಕು ಅಂತ ಅವರು ವಿಚಾರ ಮಾಡ್ತಾರೆ. ಈ ಮೂಲಕ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನಗಳನ್ನು ನೀಡಲಾಗಿದೆ. ಮತ್ತು ಈ ವಿಧಿಯಲ್ಲಿ ಮಾಡ್ತಕ್ಕಂತಹ ತಿದ್ದುಪಡಿಗಳ ಮೂಲಕ ಈ ಹಿಂದುಳಿದ ಪ್ರದೇಶಗಳಿಗೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದಿಷ್ಟು ಸ್ಥಾನಮಾನಗಳನ್ನು ನೀಡ್ತಾರೆ. ಆದರೂ ಕೂಡ ಪ್ರಾದೇಶಿಕ ಅಸಮತೋಲನ ಇಂದು ಒಂದು ದೊಡ್ಡ ಸವಾಲಾಗಿ ಬೆಳೆದಿದ್ದು, ಕೆಲವು ರಾಜ್ಯಗಳಲ್ಲಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಹುಟ್ಟುಹಾಕುವ ಮಟ್ಟಕ್ಕೆ ಬೆಳೆದಿರುವುದನ್ನು ಅವಲೋಕಿಸಿದಾಗ ಪ್ರಾದೇಶಿಕ ಅಸಮತೋಲನವನ್ನು ಸಮಗ್ರವಾಗಿ ಕಡಿಮೆಗೊಳಿಸಬೇಕಾಗಿದೆ. ಮತ್ತು ಇಷ್ಟೆಲ್ಲ ಮಾಡಿದ್ರೂ ಕೂಡ ಈಗ ಜಾತಿ ಭೇದವನ್ನು ದೂರ ಮಾಡಬೇಕು ಅಂತ ಸಂವಿಧಾನದಲ್ಲಿ ಅಷ್ಟೆಲ್ಲ ಮಾಡಿದರೂ ಕೂಡ ಅದು ಹೆಂಗೆ ಜಾತಿ ಭೇದ ಅನ್ನೋದಿದೇನೋ ಈಗಿನೂ ಇದೇನೋ ಹಾಗೇನೆ ಪ್ರಾದೇಶಿಕ ಅಸಮತೋಲನವನ್ನು ಕೂಡ ಇನ್ನೂ ಕೂಡ ಇದೆ. ಅಂದರೆ ಒಂದಿಷ್ಟು ಸಿಟಿಗಳು, ಒಂದಿಷ್ಟು ನಗರಗಳು ಅವು ಯಾವಾಗಲೂ ಬೆಳೀತಾನೆ ಇದೆ. ಆದರೆ ಒಂದಿಷ್ಟು ಜಿಲ್ಲೆಗಳಾಗಿರ್ಬಹುದು, ಅವು ರಾಜ್ಯಗಳಾಗಿರ್ಬೋದು, ಅವು ಬೇರೆ ರಾಜ್ಯಗಳಷ್ಟು ಅವರಿಗೆ ಆ ಸ್ಥಾನಮಾನ ಸಿಗ್ತಾ ಇಲ್ಲ ಮತ್ತು ಅವು ಹಿಂದೆ ಉಳಿದಿದೆ ಅಂತ ಹೇಳಬಹುದು. ಇದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವ ಉದ್ದೇಶದಿಂದ 2002ರಲ್ಲಿ ಡಿ.ಎಂ. ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನವನ್ನು ಕುರಿತು ವರದಿ ನೀಡಿದೆ. ಇದಕ್ಕೆ ಪೂರಕವಾಗಿ ಸಂವಿಧಾನಕ್ಕೆ ವಿಧಿ 371(ಜೆ) ಸೇರ್ಪಡೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಹೊಡೆದೋಡಿಸಲಿಕ್ಕೆ ಅಂತ ಹೇಳಿ 2002ನೇ ಇಸ್ವಿಯಲ್ಲಿ ಡಿ.ಎಂ. ನಂಜುಂಡಪ್ಪ ಅವರ ಸಮಿತಿ ಏನಿತ್ತು, ಆ ಸಮಿತಿಯಲ್ಲಿ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರಾದೇಶಿಕವಾಗಿ ಅಸಮತೋಲನ ಹೋಗಿಸ್ಬೇಕು ಅಂತ ಹಿಂದುಳಿದ ಪ್ರದೇಶಗಳು ಯಾವ್ಯಾವಿದ್ವೋ ಅದರದ್ದೆಲ್ಲ ಕುರಿತು ಒಂದಿಷ್ಟು ಪಟ್ಟಿಗಳನ್ನು ಮಾಡುತ್ತೆ. ಮತ್ತು ಈ ಸಂವಿಧಾನದ 371ನೇ ಜೆ ಸೇರ್ಪಡೆಯನ್ನು ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ಒಂದಿಷ್ಟು ಸ್ಥಾನಮಾನಗಳನ್ನು ನೀಡಲಾಗಿದೆ. ನೀವು ನೋಡಬಹುದು, ಯಾವುದಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿರುವಾಗ, ಅಂದರೆ ನೀವು ಇವಾಗ 10th ಇರೋದ್ರಿಂದ ನೀವು ಯಾವುದಕ್ಕೂ ಕೂಡ ಅಪ್ಲೈ ಮಾಡಿರಲ್ಲ ಆಲ್ಮೋಸ್ಟ್. ಇವಾಗ ಬೇರೆ ಎಲ್ಲಾದರೂ ಈಗ ಎಜುಕೇಷನ್ನಲ್ಲಿ ನಾವು ಒಂದಿಷ್ಟು ಸ್ಥಾನಗಳಿಗೆ ಆಗಿರ್ಬೋದು ಅಥವಾ ಜಾಬಲ್ಲಿ ಅಪ್ಲೈ ಮಾಡುವಾಗ ಅಲ್ಲಿ ಕೇಳುತ್ತೆ, ನೀವು ಇವಾಗ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿರ್ತಿದ್ವಲ್ಲ, ಅಂದರೆ ಆ ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಲ್ಲಿ ನೀವಿದ್ರು ಅಂದರೆ ಅವ್ರಿಗೆ ಒಂದಿಷ್ಟು ಮೀಸಲಾತಿ ಸಿಗುತ್ತೆ ಅಲ್ವಾ, ಹಾಗೆ ಆ ಥರ ಅವು ಹಿಂದುಳಿದ ಪ್ರದೇಶಗಳು ಅಂತ ಅವನ್ನ ಪರಿಗಣಿಸಿ ಅವರಿಗೆ ಒಂದಿಷ್ಟು ಮೀಸಲಾತಿಗಳನ್ನು ಕೂಡ ಕೊಡ್ತಾ ಇದ್ರು. ಇನ್ನು ಮತ್ತೆ ನಾನು ಇನ್ನೊಂದು ಏನು ಹೇಳಬೇಕಂದ್ರೆ, ಇವಾಗ ಜಾತಿ ಬಗ್ಗೆ ಹೆಂಗೆ ನಿಮ್ಮ ಮನೆಯವ್ರಿಗೆ ತಿಳಿಸಿ ಹೇಳಿ ಅನ್ನೋನು ಹಾಗೇನೂ ಕೂಡ ಲಿಂಗ ಭೇದವ ಮಾಡ್ತಾ ಇದ್ರು ಕೂಡ. ಅಂದರೆ ಇವಾಗ ನಿಮಗೂ ಕೂಡ ಅಕ್ಕ ಅಥವಾ ತಂಗಿಯರು ಇದ್ದೇ ಇರ್ತಾರೆ. ಮತ್ತು ನಿಮ್ಮ ಮನೆಯ ಹತ್ರ ಅಥವಾ ನೀವು ಹೆಣ್ಮಕ್ಳು ಕೂಡ ನೀವು ಇದನ್ನು ನೋಡ್ತಿರ್ತೀರಲ್ಲ, ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮಗೆ ಆ ಥರ ಮಾಡ್ತಾ ಇದ್ರೇನು ಕೂಡ ನೀವು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿಯೂ ಕೂಡ ಹೆಣ್ಣುಮಕ್ಕಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರಲಿಲ್ಲ ಅಂದಾಗ ನೀವು ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ನೀವು ಕಲಿತಿರುವಂತಹವ್ರು, ಅಂದರೆ ಕಲಿತಾ ಇರುವಂತಹವ್ರು, ಆದರೆ ಒಂದಿಷ್ಟು ಜನ ಕಲಿತಿರೋದಿಲ್ಲ, ಅಂದರೆ ಅನಾಗರಿಕರ ಥರ ಅವರು ಬಿಹೇವ್ ಮಾಡ್ತಾ ಇರ್ತಾರೆ. ಅವಾಗ ಅವರಿಗೆ ನೀವೇನು ಹೇಳಬೇಕು, ಒಂದಿಷ್ಟು ಬುದ್ಧಿಯನ್ನು ತಿಳಿಸಿ ಹೇಳಬೇಕು ಅಂತ ನನ್ನದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಕೋಮುವಾದ ಅಥವಾ ಮತೀಯವಾದ ನಮ್ಮ ಭಾರತೀಯ ಸಮಾಜದ ಪ್ರಮುಖ ಸಮಸ್ಯೆಯಾಗಿದೆ. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದು ಕೋಮುವಾದ ಅಥವಾ ಮತೀಯವಾದ ಎಂದು ಕರೆಯುತ್ತೇವೆ. ಅಂದರೆ ನೀವು ನೋಡ್ಬೋದು, ಕೋಮುವಾದ ಅಥವಾ ಮತೀಯವಾದ ಅಂದರೆ ನಮ್ಮ ಈ ಭಾರತೀಯ ಸಮಾಜ ಏನಿರುತ್ತಲ್ಲ ಅಲ್ಲಿ ಧರ್ಮದ ಆಧಾರದಲ್ಲಿ, ಅಂದರೆ ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಹೆಚ್ಚು ಅಂತ ಹೇಳಿ ಇಲ್ಲಿ ಸಮಾಜವನ್ನು ಅವರು ವಿಂಗಡಣೆ ಮಾಡಲಿಕ್ಕೆ ಹೋಗ್ತಾರೆ. ಮತ್ತು ಆ ನೆಲೆಯಲ್ಲಿ ಏನು ಮಾಡ್ತಾರೆ, ಅವರು ತಮ್ಮ ಒಂದು ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅಂದರೆ ಇವಾಗ ನಾವು ನೋಡ್ಬೋದು, ಇವಾಗ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಹೇಳಿ ಗುದ್ದಾಡ್ತಾರಲ್ಲ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್, ಸಿಖ್, ಈ ಥರ 108 ಧರ್ಮಗಳು ಇರ್ತವೆ. ಇಂತಹ ಧರ್ಮಗಳಲ್ಲಿ ಇದು ನಮ್ಮ ಧರ್ಮ ಹೆಚ್ಚು ಅಂತ ಹೇಳಿ ಅದೇ ಒಂದು ಧರ್ಮದಲ್ಲಿನೇ ಅವರು ಒಂದಿಷ್ಟು ಹಿತಾಸಕ್ತಿಗಳನ್ನು ಬೆಳೆಸಿಕೊಂಡು ಅದನ್ನೇ ತಾವು ವಿರುದ್ಧವಾಗಿ ಬೇರೆ ಧರ್ಮದ ವಿರುದ್ಧ ನಿಲ್ತಾರಲ್ಲ, ಅದನ್ನ ನಾವು ಕೋಮುವಾದ ಅಥವಾ ಮತೀಯವಾದ ಅಂತ ಹೇಳಿ ಕರಿತೀವಿ.
ಇದು ಸಾಮಾಜಿಕವಾಗಿ ಭಿನ್ನತೆ, ಪರಸ್ಪರ ಅಪನಂಬಿಕೆ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿಸುತ್ತೆ. ಈ ಕೋಮುವಾದ ನೀವು ನೋಡಬಹುದು, ಇದು ಸಾಮಾಜಿಕವಾಗಿ ಈ ಎರಡು ಮತಗಳ ನಡುವೆ ಸೇರಿದಂತಹ ಒಂದು ವ್ಯಕ್ತಿಗಳ ಮದುವೆ ಅದು ಭಿನ್ನತೆಯನ್ನು ತರುತ್ತೆ. ಮತ್ತು ಇಲ್ಲಿ ನಂಬಿಕೆ ಅನ್ನುವುದು ಇರುವುದಿಲ್ಲ ಮತ್ತು ಭಯದ ವಾತಾವರಣ ಕೂಡ ಆಗುತ್ತೆ. ನೀವು ನೋಡಬಹುದು, ಇವಾಗ ಒಂದಿಷ್ಟು ಜನ ಚೆನ್ನಾಗಿರ್ತಾರೆ, ಅವರು ಬೇರೆ ಧರ್ಮದವರು ಆಗಿದ್ರು ಕೂಡ ಒಂದೇ ಕುಟುಂಬದವರ ಥರ ಇರ್ತಾರೆ. ಆದರೆ ಬೇರೆ ಯಾರೋ ಮಾಡಿದಂತಹ ಕೆಲಸಕ್ಕೋಸ್ಕರ ಇವರ ಮಧ್ಯೆ ಭಯ ಹುಟ್ಟುತ್ತದೆ ಮತ್ತು ಇವರು ಒಬ್ಬರ ಮೇಲೆ ಒಂದಿಷ್ಟು ನಂಬಿಕೆಗಳನ್ನು ಇಡುವಂಗೆ ಆಗುವುದಿಲ್ಲ. ಅಂದರೆ ಅವ್ರ ಮೇಲೆ ಒಂದಿಷ್ಟು ಸಂಶಯ ಅನ್ನುವುದು ಬರುವಂಥದ್ದು ಆಗುವಂತಹ ಪ್ರಸಂಗಗಳು ಕೂಡ ಇದೆ. ಕೋಮುವಾದವು ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟವಾಗುತ್ತದೆ. ಮತ್ತು ಕೋಮುವಾದ ಈಗ ಗುಂಪುಗಾರಿಕೆ ಮಾಡ್ತಾರೆ, ಮತ್ತು ಆರ್ಥಿಕವಾಗಿಯೂ ಕೂಡ ಒಂದಿಷ್ಟು ವೈಷಮ್ಯಗಳಾಗುತ್ತೆ, ಮತ್ತು ರಾಜಕೀಯದಲ್ಲಿಯೂ ಕೂಡ ಅವರು ಪೈಪೋಟಿ ಮಾಡುವುದರ ಮೂಲಕ ಈ ಕೋಮುವಾದವನ್ನು ನಾವು ನೋಡಬಹುದು. ಭಾರತದ ಮಟ್ಟಿಗೆ ಈ ಕೋಮುವಾದ ರಾಷ್ಟ್ರೀಯ ಏಕತೆ ಹಾಗೂ ಸಮಗ್ರತೆಯನ್ನು ಭಂಗಪಡಿಸುವ ಅಪಾಯ ತಂದೊಡ್ಡುವ ಶಕ್ತಿಯಾಗಿದೆ. ಈ ಕೋಮುವಾದ ಅನ್ನೋದೇನು, ನಮ್ಮ ಭಾರತ ಅನ್ನೋದೇನಿದ್ದು ವಿವಿಧತೆಯಲ್ಲಿ ಏಕತೆ ಅಂತ ನಾವೇನು ಹೇಳ್ತೀವಿ, ಅಂದರೆ ಎಲ್ಲರೂ ಕೂಡ ಒಂದೇ, ನಾವು ರಾಷ್ಟ್ರೀಯ ಐಕ್ಯತೆ ಅಂತ ನಾವು ಏನು ಹೇಳ್ತೇವೆ, ಆ ಒಂದು ಪ್ರಿನ್ಸಿಪಲನ್ನು ಈ ಕೋಮುವಾದ ಅನ್ನೋದು ಭಂಗಪಡಿಸುತ್ತೆ ಅಂತ ಹೇಳ್ತೇವೆ. ನಾವು ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ನಾವು ಏನು ಹೇಳ್ತೇವಲ್ಲ, ಅಂತಹದೊಂದು ಆ ಒಂದು ನಿಯಮ ಭಾರತದಲ್ಲಿ ಇರುವಂತಹದ್ದು ಅದು. ಆದರೆ ಈ ಕೋಮುವಾದ ಅನ್ನೋದೇನು ಅದನ್ನು ಇದು ಭಂಗಪಡಿಸುತ್ತೆ ಅಂತ ಹೇಳ್ಬೋದು, ಮತ್ತು ಇದರಿಂದ ನಮಗೆ ಅಪಾಯ ಕೂಡ ತಂದೊಡ್ಡಬಹುದು. ಅದು ಸಮಾಜದ ನೆಮ್ಮದಿಯನ್ನು ಕೆಡಿಸುವುದಲ್ಲದೆ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶಕ್ಕೂ ಕಾರಣವಾಗುತ್ತದೆ. ಈ ಮತೀಯವಾದ ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಪಣೆ, ದೈಹಿಕ ಹಲ್ಲೆ ಮುಂತಾದ ಅನಗತ್ಯ ತೊಂದರೆಗಳಿಗೂ ಕಾರಣವಾಗುತ್ತದೆ. ಮತ್ತು ಇದಷ್ಟಕ್ಕೇ ಮುಗ್ದಿದ್ದಲ್ದೇ ಅವು ನೋಡಬಹುದು ನೀವು, ಬೇರೆ ಬೇರೆ ಗುಂಪುಗಳು ಅಂತ ಏನು ಮಾಡ್ಕೊಂಡಿರ್ತಾರಲ್ಲ, ಅವರು ತಮ್ಮ ಮಧ್ಯೆನೇ ಕಚ್ಚಾಡ್ತಾರೆ, ಅಥವಾ ಸಾಮೂಹಿಕ ಸಭೆಗಳಲ್ಲಿ ನಡೆದರೆ ಅಲ್ಲಿನೂ ಕೂಡ ಅವರು ಅಲ್ಲಿ ಹಲ್ಲೆಗಳನ್ನು ಮಾಡ್ತಾರೆ. ಅದರಿಂದ ಜೀವಹಾನಿ ಕೂಡ ಆಗುವಂತಹ ಸಂಭವಗಳು ಇರುತ್ತೆ. ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ಹೆಚ್ಚಿನದು ಎಂದು ಪರಿಗಣಿಸುತ್ತದೆ. ಈ ಮತೀಯವಾದವರು ಏನಿರ್ತಾರಲ್ಲ, ಅವರು ತಮ್ಮ ಧರ್ಮದ ಬಗ್ಗೆ ಅವರು ತಮ್ಮ ಆಸಕ್ತಿಯನ್ನು ತೋರಿಸಿರ್ತಾರೋ ಅದು ರಾಷ್ಟ್ರೀಯವಾಗಿ, ಅಂದರೆ ಭಾರತ ದೇಶದ ಮೇಲೆ ತೋರಿಸುವಂತಹ ಆಸಕ್ತಿಗಿಂತಲೂ ಹೆಚ್ಚು ಅಂತ ಅವರು ತಾವು ತಿಳ್ಕೊಳ್ತಾರೆ. ದೇಶದಲ್ಲಿ ಮತೀಯತೆಗೆ ಪೂರಕವಾಗಿ ತಮ್ಮ ಹಿತಾಸಕ್ತಿಗಳನ್ನು ವೃದ್ಧಿಸುವ ಪ್ರಯತ್ನಗಳನ್ನು ಮತೀಯ ಶಕ್ತಿಗಳು ಮಾಡುತ್ತವೆ. ತಮ್ಮ ಧರ್ಮಗಳನ್ನು ಪ್ರಚಾರಪಡಿಸುವ ಪರಧರ್ಮಗಳನ್ನು ಬೇರೆ ರೀತಿಯಿಂದ ನೋಡುವಂತಹ ಸಂದರ್ಭಗಳು ಕೂಡ ಉಂಟಾಗುತ್ತವೆ. ಅಂದರೆ ಅವರು ತಮ್ಮ ಧರ್ಮಗಳೇನು ಹೆಚ್ಚಿನದು ಮತ್ತು ಅಂತ ಹೇಳಿ ಅದನ್ನು ಅವರು ಪ್ರಚಾರ ಮಾಡಲಿಕ್ಕೆ ಹೋಗ್ತಾರೆ, ಮತ್ತು ಬೇರೆ ಧರ್ಮವನ್ನು ಅವರು ಬೇರೆ ರೀತಿಯಲ್ಲಿ ನೋಡುವಂತಹ ಸಂದರ್ಭಗಳು ಕೂಡ ಇರ್ತವೆ. ಇದರಿಂದಾಗಿ ದೇಶದಲ್ಲಿನ ಏಕತೆಗೆ ಧಕ್ಕೆಯಾಗುವಂತಹ ಸಂದರ್ಭಗಳು ಬರುತ್ತವೆ. ದೇಶವು ಆಂತರಿಕವಾದ ಈ ಸಮಸ್ಯೆಯನ್ನು ನಿವಾರಿಸಲು ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ. ನೀವು ಈ ಅಧ್ಯಾಯದಿಂದ ಕಲಿತ್ಕೊಳ್ಳೋದೇನು ತುಂಬ ಇದೆ. ನೀವು ಕೇವಲ ಇದನ್ನು ಪಾಠದಲ್ಲಿ ಓದಿ ಮತ್ತು ಪರೀಕ್ಷೆಯಲ್ಲಿ ಬರೆದು ಸುಮ್ಮನಾಗುವಂಥದ್ದಲ್ಲ. ನೀವೇನೇನು ಕಲಿತಿರ್ತೀರ ಅದನ್ನೆಲ್ಲ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇವಾಗ ಈ ಜಾತೀಯತೆ ಆಗಿರ್ಬೋದು, ಅಥವಾ ಲಿಂಗಭೇದ ಆಗಿರಬಹುದು, ಪ್ರಾದೇಶಿಕ ಅಸಮಾನತೆ, ಮತ್ತು ಈ ಕೋಮುವಾದ ಏನಿದೆಯಲ್ಲ, ನೀವು ಕೂಡ ನಾನು ಹಿಂದೂ, ನೀನು ಮುಸ್ಲಿಂ, ನೀನು ಇನ್ನೊಬ್ಬ, ಹೀಗೆ ಹೇಳಿ ನೀವು ಭೇದ ಭಾವ ಮಾಡುವುದು ಬೇಡ. ಎಲ್ಲರೂ ಕೂಡ ಮನುಷ್ಯರೇ, ಮತ್ತು ಎಲ್ಲರೂ ಕೂಡ ಒಂದಾಗಿ ಇರೋಣ. ಯಾಕಂದರೆ ಭಾರತ ದೇಶ ಅನ್ನೋದೇನಿದ್ದು ವಿವಿಧತೆಯಲ್ಲಿ ಏಕತೆ ಅನ್ನುವಂತಹದೊಂದು ಆಶಯವನ್ನು ಇದು ಇಟ್ಕೊಂಡಿದೆ ಅಂತ ಹೇಳ್ತೇವೆ ನಾವು. ಮತ್ತು ಈ ಕೋಮುವಾದನ ಹೋಗಿಸ್ಲಿಕ್ಕೆ ಸರ್ಕಾರ ತುಂಬ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗತ್ತೆ. ಕೋಮುವಾದವನ್ನು ನಿಯಂತ್ರಿಸಲು ಸಾಕಷ್ಟು ಮುನ್ನೆಚ್ಚರಿಕೆ ಅಗತ್ಯ. ಏಕರೂಪ ನಾಗರಿಕ ಸಂಹಿತೆ, ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವಿಕೆ, ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲಿಯೂ ಪ್ರಾಶಸ್ತ್ಯ, ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು, ಇವೆಲ್ಲ ಕೋಮುವಾದವನ್ನು ಹಿಮ್ಮೆಟ್ಟಿಸುವ ಉಪಾಯಗಳು. ಇನ್ನು ನಾವು ಕೋಮುವಾದವನ್ನು ಹೇಗೆಲ್ಲ ಹಿಮ್ಮೆಟ್ಟಿಸಬಹುದು ಅಂತ ಅಂದರೆ, ಏಕರೂಪ ನಾಗರಿಕ ಸಂಹಿತೆ ಅಂದರೆ ಎಲ್ಲರೂ ಕೂಡ ಸರ್ಕಾರದ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿ ಆ ದೃಷ್ಟಿಕೋನದಿಂದ ನೋಡುವುದು. ಮತ್ತು ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲಿಯೂ ಪ್ರಾಶಸ್ತ್ಯ, ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು. ಇವೆಲ್ಲವೂ ಕೂಡ ಕೋಮುವಾದವನ್ನು ಹಿಮ್ಮೆಟ್ಟಿಸುವಂತಹ ಉಪಾಯಗಳು.
ಸಮಾಜವನ್ನು ಧರ್ಮದ ತಳಹದಿಯಲ್ಲಿ ವಿಭಜಿಸುವ ಹಾಗೂ ಸಾಮಾಜಿಕ ಹಾಗೂ ಆರ್ಥಿಕ ತಾರತಮ್ಯ ಧೋರಣೆ ಮತೀಯ ಸಾಮರಸ್ಯದಲ್ಲಿ ಬಿರುಕು ಹೆಚ್ಚಿಸಬಹುದು. ಮತ್ತು ಸಮಾಜವನ್ನು ಒಂದು ಧರ್ಮದ ತಳಹದಿಯಲ್ಲಿ ನಾವು ನೋಡಿದರೆ ಮತ್ತು ಆ ಧರ್ಮದ ಒಂದು ಆಧಾರವಾಗಿಟ್ಕೊಂಡು ನಾವು ಸಮಾಜವನ್ನು ಏನು ಒಡೆದ್ರೆ, ಅಂದರೆ ಗುಂಪುಗಳಾಗಿ ಮಾಡಿದರೆ ಆವಾಗ ಏನಾಗುತ್ತೆ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಏನು ತುಂಬ ಧೋರಣೆ ಆಗುತ್ತೆ. ಮತ್ತು ಇಲ್ಲಿ ಏನು ಒಬ್ಬರ ಮಧ್ಯೆ ಒಂದು ಸಾಮರಸ್ಯ ಅನ್ನುವುದರಲ್ಲಿ ಇರುವುದಿಲ್ಲ, ಮತ್ತು ಇಲ್ಲಿ ಬಿರುಕು ಕೂಡ ಹೆಚ್ಚಾಗುತ್ತೆ, ಅಪನಂಬಿಕೆ ಕೂಡ ಆಗುತ್ತೆ ಇಲ್ಲಿ. ಅದರ ಬದಲಿಗೆ ನಮ್ಮ ಭಾರತದ ಎಲ್ಲ ಮತ ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಲು ಯತ್ನಿಸಬೇಕು. ಮತ್ತು ಅದಷ್ಟೇ ಅಲ್ಲದೆ ನಾವು ಎಲ್ಲ ಮತ ಸಂಪ್ರದಾಯಗಳು ಕೂಡ ಇದು ಸಾಮಾನ್ಯವಾದಂತಹದ್ದು, ಅವನ್ನೆಲ್ಲವೂ ಕೂಡ ನಾವು ಒಂದೇ ಅಂತ ನಾವಿಲ್ಲಿ ಏನು ವಿಚಾರ ಮಾಡಬೇಕು. ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರತೆ, ಸಮಾನತೆ, ಸೋದರತೆ ಮತ್ತು ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು. ಮತ್ತು ಇನ್ನು ಮತೀಯ ಬಹುತ್ವದಂತಹ ಸಮಗ್ರತೆ ಆಗಿರ್ಬೋದು, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ ಆಗದೇ ಇರುವಂತೆ ನಾವು ಅಲ್ಲಿ ನೋಡ್ಕೊಳ್ಬೇಕು. ಅಂದರೆ ಯಾವುದೇ ಒಬ್ಬ ಜನಾಂಗದ ಜನ ಹೋಗಿ ಇನ್ನೊಬ್ಬರಿಗೆ ಹಾಗೆ ಮಾಡಬಾರ್ದು ಅಂತ ನಾವು ನೋಡಬಹುದು. ಜಾತ್ಯತೀತ ತತ್ವಕ್ಕೆ ಬದ್ಧರಾಗುವ ಮನೋಧರ್ಮ ಬೇಕು. ಇನ್ನು ಮಹಿಳೆಯರ ಸ್ಥಾನಮಾನ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಮಹಿಳೆಯ ಸಾಧನೆಗಳನ್ನು ಗುರುತಿಸಬಹುದಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆನಿ ಬೆಸೆಂಟ್, ಕಸ್ತೂರಬಾ ಗಾಂಧಿ, ಸಾವಿತ್ರಿ ಬಾಪುಲೆ, ಸರೋಜಿನಿ ನಾಯ್ಡು ಮೊದಲಾದವರನ್ನು ಸ್ಮರಿಸಬಹುದಾಗಿದೆ. ಇಂದು ಮಹಿಳೆಯರು ವೈದ್ಯಕೀಯ, ಅಧ್ಯಾಪಕ, ಇಂಜಿನಿಯರ್, ಪೈಲಟ್, ಗಗನಯಾತ್ರಿ, ಪೊಲೀಸ್, ರಾಜಕೀಯ, ರಕ್ಷಣಾ ಪಡೆ ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿನ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ನಾವು ನೋಡ್ಬೋದು ಮಹಿಳೆಯರ ಸ್ಥಾನಮಾನ ಎಲ್ಲ ಹೆಂಗಿದೆ ಅಂದರೆ, ಸ್ವಾತಂತ್ರ್ಯ ನಮಗೆ ಸಿಗೋಕ್ಕಿಂತ ಮುಂಚೆನೂ ಅನೇಕ ಜನ ರಾಣಿಯರು ಏನು ಮಾಡಿದ್ರು, ಬ್ರಿಟಿಷರ ವಿರುದ್ಧ ಎಲ್ಲ ಹೋರಾಡಿದರು. ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ, ಹೀಗೆ ತುಂಬ ಜನ ಕೂಡ ಏನು ಮತ್ತು ಅದಷ್ಟೇ ಅಲ್ಲದೆ ರಜಿಯಾ ಸುಲ್ತಾನ್ ಅವರು ಕೂಡ ಎಲ್ಲರೂ ಕೂಡ ಹೋರಾಡಿದರು. ಮತ್ತು ಏನು ಆನಿ ಬೆಸೆಂಟ್ ಆಗಿರ್ಬೋದು, ಕಸ್ತೂರಬಾ ಗಾಂಧಿ, ಸಾವಿತ್ರಿ ಬಾಪುಲೆ, ಸರೋಜಿನಿ ನಾಯ್ಡು ಮೊದಲಾದವರೆಲ್ಲ ಏನು ಇವರು ಸ್ಮರಿಸಬಹುದಾದಂತಹ ಒಂದಿಷ್ಟು ಜನ ಮಹಿಳೆಯರು. ಮತ್ತು ಈಗಿನ ಕಾಲದಲ್ಲಿ ನಾವು ನೋಡಿದಾಗ ಮಹಿಳೆಯರು ಎಲ್ಲ ಜಗದಲ್ಲಿಯೂ ಇದ್ದಾರೆ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ, ಇವಾಗ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಆಗಿರಬಹುದು, ಪೈಲಟ್ ಆಗಿನೂ ಇದ್ದಾರೆ, ಗಗನಯಾತ್ರದಲ್ಲಿ, ನೌಕಾಪಡೆ ಮತ್ತು ಏರ್ಫೋರ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅಲ್ಲಿನೂ ಕೂಡ, ರಾಜಕೀಯ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ತುಂಬ ಕೈ ಸಾಧಿಸಿದ್ದಾರೆ. ಮತ್ತು ರಕ್ಷಣಾ ಪಡೆಗಳಲ್ಲಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಏನು ಮಹಿಳೆಯರು ತಾವು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆದರೂ ಮಹಿಳೆಯರ ಸ್ಥಾನಮಾನ ಇನ್ನೂ ಉತ್ತಮವಾಗಬೇಕಿದೆ. ಸಾಮಾಜಿಕ ಪದ್ಧತಿಗಳು, ಬಡತನ ಮತ್ತು ಅನಕ್ಷರತೆಯಂತಹ ಕಾರಣಗಳಿಂದ ಸ್ತ್ರೀಯರ ಸ್ಥಾನಮಾನವು ಪ್ರಗತಿಯ ಪಥದಲ್ಲಿ ಹಿಂದಿರುತ್ತದೆ. ಇದು ದೇಶದ ಅಭಿವೃದ್ಧಿಗೆ ಸಮಸ್ಯೆಯಾಗಿ ಕಾಡುತ್ತದೆ. ಮತ್ತು ಏನು ಒಂದಿಷ್ಟು ಜನ ಏನು ಅಕ್ಷರ ಕಲಿತಿರುವುದಿಲ್ಲ, ಅಂದರೆ ಅವರು ಅನಕ್ಷರು ಅಂತ ನಾವೇನು ಹೇಳ್ತೇವಲ್ಲ ಅಂತಹರಾಗಿರ್ಬೋದು. ಅಥವಾ ಸಾಮಾಜಿಕ ಪದ್ಧತಿಗಳಿಂದ ಏನಾಗುತ್ತೆ, ಮಹಿಳೆಯರಿಗೆ ತಮಗೆ ಬೇಕಾದಂತಹ ಸ್ಥಾನ ಕೂಡ ಒಂದಿಷ್ಟು ಏನು ಸಿಗುವುದಿಲ್ಲ, ಅವರು ಮತ್ತು ಹಿಂದೆನೇ ಉಳಿಬೇಕಾಗುತ್ತೆ. ಇದರಿಂದ ದೇಶ ಏನು ಅಭಿವೃದ್ಧಿಯನ್ನು ಕಾಣೋದಿಲ್ಲ. ಮತ್ತು ನಾನು ಆಗಲೇ ಹೇಳಿದಂಗೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಆಗಿರ್ಬೋದು ಯಾರಾದರೂ ಅನಕ್ಷರಸ್ಥರಿರ್ತಾರೆ, ಮತ್ತು ಅವ್ರಿಗೆ ಏನು ಪದ್ಧತಿಗಳಿರುತ್ತೆ, ಅಂದರೆ ಇವಾಗ ಹೆಣ್ಮಕ್ಳು ಇವಾಗ ಏನು ಇಷ್ಟೇ ವಯಸ್ಸಿಗೆ ಅವರು ಮದುವೆ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಹಾಗೆಲ್ಲ ಅವರು ಅವಾಗಿನ ಕಾಲದಲ್ಲಿತ್ತು. ಆದರೆ ಈಗಿನ ಕಾಲದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ. ನಿಮ್ಮ ಮನೆಯಲ್ಲಿನೂ ಕೂಡ ಅಥವಾ ಅಕ್ಕಪಕ್ಕದ ಮನೆಯಲ್ಲಿಯೂ ಕೂಡ ಅವರು ಇನ್ನೂ ಕಲಿಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ನೀವು ಅವರ ಮನೆಯಲ್ಲಿ ಏನು ತಿಳಿಸಿ ಹೇಳಿ, ಮತ್ತು ಆ ಹೆಣ್ಣು ಮಕ್ಕಳಿಗೆ ಹೋರಾಡುವಂತಹ ಒಂದು ಸ್ಫೂರ್ತಿಯನ್ನು ತುಂಬಿ. ಮಹಿಳೆಯರ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಆರಂಭಿಸಿದೆ. ಮತ್ತು ಈ ಮಹಿಳೆಯರಿಗೆ ಒಂದು ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಏನು ಮಾಡ್ತು, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಕೂಡ ಆರಂಭಿಸಿದೆ. ಇದರ ಮೂಲಕ ಮಹಿಳೆಯರ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿನ ಸ್ಥಾನಮಾನವನ್ನು ಉತ್ತಮಪಡಿಸಲಾಗುತ್ತದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಮತ್ತು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ, ಇದರ ಮೂಲಕ ಏನಾಗುತ್ತೆ, ಮಹಿಳೆಯರಿಗೆ ಇನ್ನು ಆರೋಗ್ಯ ಒದಗಿಸುವಂತಹದ್ದು ಅಥವಾ ಶಿಕ್ಷಣ ಒದಗಿಸುವಂತಹದ್ದು ಮತ್ತು ಸಾಮಾಜಿಕವಾಗಿ ಅವ್ರಿಗೆ ಏನೇನೆಲ್ಲ ಸ್ಥಾನಮಾನವನ್ನು ನೀಡಬೇಕಾಗುತ್ತೆ ಅದನ್ನೆಲ್ಲ ಈ
ಇಲಾಖೆಯ ಮೂಲಕ ನೀಡುವಂತಹದ್ದು. ಮತ್ತು ಮಹಿಳೆಯರು ಸ್ಟ್ರಾಂಗ್ ಆಗಬೇಕು, ಅವರು ಸಬಲೀಕರಣಕ್ಕಾಗಿ ಏನು ಮಾಡ್ತಾರೆ, ಶಿಕ್ಷಣ ಕೊಡುವಂತಹದ್ದು ಮತ್ತು ಬಾಲ್ಯ ವಿವಾಹವನ್ನು ನಿಷೇಧ ಮಾಡುವಂತಹದ್ದು ಮತ್ತು ವರದಕ್ಷಿಣೆ ಅಂತ ಏನೋ ಇರುತ್ತೆ ಅಲ್ಲ, ಅದನ್ನು ಕೂಡ ನಿಷೇಧನ ಮಾಡುವಂತಹದ್ದು, ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ರೂಪಿಸಿ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಪ್ರಯತ್ನಿಸಿದೆ. ನೀವು ಕೇಳೇ ಇರ್ಬೋದು, ಏನು ಸ್ತ್ರೀ ಶಕ್ತಿ ಸಂಘ ಅಂತ ನೀವು ಎಲ್ಲ ಕಡೆನೂ ಕೂಡ ಕೇಳಿರ್ತೀರಲ್ಲ, ಅಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸುತ್ತೆ. ಆ ಕಾರ್ಯಕ್ರಮದ ಮೂಲಕ ಏನು ಅಂತಂದರೆ, ಗ್ರಾಮಾಂತರದಲ್ಲಿರ್ತಕ್ಕಂತಹ ಆ ಮಹಿಳೆಯರು ಕೂಡ ಆ ಸಂಘದ ಮೂಲಕ ಅವರೆಲ್ಲರೂ ಕೂಡ ಅಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು ಅಲ್ಲಿ ಅವರು ವಾರ ಇಂತಿಷ್ಟು ಅಥವಾ ತಿಂಗಳು ಇಂತಿಷ್ಟು ಅಂತ ಹಣವನ್ನು ತುಂಬುತ್ತಾರೆ. ಮತ್ತು ಹೀಗೆ ಅವರು ಆರ್ಥಿಕವಾಗಿಯೂ ಸಬಲೀಕರಣರಾಗುವುದಕ್ಕೆ ಇದೊಂದು ಸರ್ಕಾರದ ಒಂದು ಉತ್ತಮ ಯೋಜನೆ ಅಂತ ಹೇಳ್ಬೋದು. ಮತ್ತು ಈ ಸ್ತ್ರೀಶಕ್ತಿ ಸಂಘ ಕೇವಲ ಹಣ ತುಂಬಲಿಕ್ಕೆ ಮಾತ್ರ ಅಲ್ಲ, ಮಹಿಳೆಯರು ಏನಾದರೂ ಸ್ವಂತವಾಗಿ ಉದ್ಯೋಗವನ್ನು ಮಾಡ್ತಾರೆ ಅಂತಂದರೆ ಅಥವಾ ಏನಾದರೂ ಸಾಲ ಬೇಕು ಅಂತಂದರೆ ಇದೆಲ್ಲ ಕೂಡ ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಮಹಿಳಾ ಮಂಡಲಗಳು, ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ. ಮತ್ತು ಈ ಸ್ತ್ರೀಯರ ಒಂದು ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ನೀವು ನೋಡ್ಬೋದು, ಸ್ತ್ರೀ ಶಕ್ತಿ ಸಂಘಗಳನ್ನು ಇರ್ತವೆ, ಮತ್ತು ಅನೇಕ ಮಹಿಳಾ ಮಂಡಲಗಳು ಕೂಡ ಇದ್ದಾವೆ, ಮತ್ತು ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಇವೆಲ್ಲವೂ ಕೂಡ ಮಹಿಳೆಯರು ಒಂದು ಸಬಲರಾಗೋದಕ್ಕೆ ಇವು ತುಂಬ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಅಂದರೆ ಮಹಿಳೆಯರ ಮೇಲೆ ಯಾವುದೇ ಕಿರುಕುಳ ಏನಾದರೂ ಆಗುವುದು ಕೂಡ ನಿಮಗೆ ಕಣ್ಣಿಗೆ ಬಿತ್ತಂದರೆ, ಅಂದರೆ ಇವಾಗ ಒಂದು ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಅಥವಾ ಸೊಸೆ ಏನಿರ್ತಾಳೆ ಅವಳನ್ನು ಆಗಿರ್ಬೋದು, ಶೋಷಣೆಯನ್ನು ಮಾಡ್ತಾ ಇದ್ರೆ ದಯವಿಟ್ಟು ನೀವು ಮಹಿಳಾ ಮಂಡಲ ಆಗಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಸಂಘಗಳು ಏನಿರ್ತಾವೋ ಅಲ್ಲೆಲ್ಲ ಕೂಡ ನೀವು ಹೋಗಿ ಕಂಪ್ಲೇಂಟನ್ನು ಕೊಡಬಹುದು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ರಚಿಸಿದ್ದು, ಮಹಿಳೆಯರು ದೂರು ದುಮ್ಮಾನುಗಳನ್ನು ಇದು ಪರಿಶೀಲಿಸಿ ನ್ಯಾಯ ಒದಗಿಸಿ ಕೊಡುತ್ತದೆ. ಮತ್ತು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ಸರ್ಕಾರ ರಚಿಸಿದೆ, ಅಲ್ಲಿ ಮಹಿಳೆಗೆ ಏನಾದರೂ ಅನ್ಯಾಯ ಆತಂದರೆ ಆ ದೂರುಗಳನ್ನು ಅವನ್ನೆಲ್ಲ ಆ ಇಲಾಖೆಯಲ್ಲಿ ಅವರು ಸಲ್ಲಿಸ್ತಾರೆ. ಮತ್ತು ಈ ಆಯೋಗಗಳು ಅವನ್ನು ಪರಿಶೀಲಿಸಿ ಹೆಣ್ಣುಮಕ್ಕಳಿಗೆ ನ್ಯಾಯವನ್ನು ಒದಗಿಸಿ ಕೊಡುತ್ತೆ. ಶಾಸಕಾಂಗ ಮತ್ತು ಸಂಸತ್ತಿನಲ್ಲಿ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ನೀಡುವಂತಹ ಪ್ರಯತ್ನ ನಡೆಯುತ್ತಿದೆ. ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಇಡಲಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಕೂಡ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಮೀಸಲಾತಿಯನ್ನು ನೀಡಲಾಗುತ್ತದೆ. ಮತ್ತು ಈ ಸರ್ಕಾರಿ ಉದ್ಯೋಗಗಳಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಮೀಸಲಾತಿಗಳು ಇರುತ್ತೆ. ಮತ್ತು ಸ್ಥಳೀಯವಾಗಿ ಆಡಳಿತ ಸಂಸ್ಥೆಗಳು ಏನಿರ್ತವೆ ಅಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಇಡುವಂತಹದ್ದು. ಇನ್ನು ಇವರು ಒಂದಿಷ್ಟು ಜನ ಸಬಲರಾಗಿದ್ದಂತಹ ಮಹಿಳೆಯರು ಅಂತ ನೋಡ್ಬೋದು. ಇವಾಗ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರೇನು ಪ್ರಥಮ ಮಹಿಳಾ ರಾಷ್ಟ್ರಪತಿ, ಮತ್ತು ಇಂದಿರಾ ಗಾಂಧಿ ಪ್ರಥಮ ಮಹಿಳಾ ಪ್ರಧಾನಿ, ಮತ್ತು ಸರೋಜಿನಿ ನಾಯ್ಡು ಪ್ರಥಮ ಮಹಿಳಾ ರಾಜ್ಯಪಾಲರು. ಇನ್ನು ಸುಚೇತಾ ಕೃಪಲಾನಿ ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ ರವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ, ವಿದೇಶಿ ರಾಯಭಾರಿಗಳಾಗಿ ಮತ್ತು ಇನ್ನಿತರ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇದು ಮಹಿಳೆಯರ ಸಬಲೀಕರಣಕ್ಕೆ ಸ್ಫೂರ್ತಿದಾಯಕವಾಗಿದೆ. ನೀವು ನೋಡಬಹುದು, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ, ಮತ್ತು ರಾಜ್ಯಪಾಲರಾಗಿ ಆಗಿರಬಹುದು, ಮತ್ತು ವಿದೇಶಿ ರಾಯಭಾರಿಗಳಾಗಿ, ಇನ್ನೂ ಉತ್ತಮವಾದಂತಹ ಸ್ಥಳಗಳಲ್ಲಿ ಕೂಡ ಅವರು ತಾವು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಮತ್ತು ಇದೇನು ಮಹಿಳಾ ಸಬಲೀಕರಣಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು, ಇನ್ಸ್ಪಿರೇಷನ್ ಅಂತ ನಾವು ಹೇಳಬಹುದು.